ಯಾರು ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರು, ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವರು. SCP TSP ಕಾಯ್ದೆ ಮಾಡಿದವರು ಅವ್ರೇನ್ರಿ? ಪರಿಶಿಷ್ಟ ಜಾತಿಯವರು ಪರಿಶಿಷ್ಟದವ್ರಿಗೆ ಮೀಸಲಾತಿ ಕೆಲಸದಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕೊಟ್ಟದ್ದು ಅವರ? ರಿಸರ್ವೇಷನ್ ಇನ್ ಪ್ರಮೋಷನಲ್ಲಿ ಕಾಯ್ದೆ ಮಾಡಿದ್ದು ಅವರ? ಏನೂ ಮಾಡಿಲ್ಲ ಅಂತ ಹೇಳಿದ್ರೆ SCP ಜನರನ್ನು ಕೇಳಬೇಕು ಏನು ಮಾಡಿದ್ದೀವಿ ನೀವು ಅಂತ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ನಾವು. ಕೃಷಿ ಭಾಗ್ಯ ಮಾಡಿದವ್ರು ಯಾರು? ನಾವು. ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ನಾವು. ಶಕ್ತಿ ಯೋಜನೆ ಮಾಡಿದವ್ರು ಯಾರು? ನಾವು. ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಯುವ ನಿಧಿ ಮಾಡಿದವ್ರು ಯಾರು? ಅನ್ನಭಾಗ್ಯ ಮಾಡಿದವ್ರು ಯಾರು? ಶಿವಭಾಗ್ಯ ಮಾಡಿದವ್ರು ಯಾರು? ಮತ್ತೆ ನಾವು ಈ ಕಾಲೇಜಿಗೆ 300 ಕೋಟಿ, ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದೀವಲ್ಲ, ಏನು ಇಲ್ಲದೆ ಮಾಡೋಕ್ಕಾಗತ್ತಾ? ಸುಳ್ಳು ನಿಶ್ಚಿಮ್ರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮ್ರು. ಅವ್ರೇನು ಮಾಡಿದ್ದಾರೆ? ನಾವು 2013ರಿಂದ 2018ರವರೆಗಿರುವಾಗ 5 ಲಕ್ಷ ಪ್ರತಿ ವರ್ಷ 1 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ದ. ಅಲ್ಲ, 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ದು. ಪ್ರತಿ ವರ್ಷ 3 ಲಕ್ಷ ಮನೆ. 5 ವರ್ಷಗಳಲ್ಲಿ 14,52,000 ಮನೆಗಳನ್ನು ಕಟ್ಟಿಸ್ತೀವಿ. ಎಷ್ಟು? 14,52,000 ಮನೆಗಳು ಕಟ್ಟಿಸ್ತಾರೆ. ಅವರು 5 ವರ್ಷ ಇದ್ರಲ್ಲಿ ಅವರೆಷ್ಟು ಮನೆಗಳು ಕೊಟ್ಟರು, ಕಟ್ಟಿಸಿದ್ರು? ಅವರಿಗೆ 1,500 ಕೋಟಿ ಬರೀ ಕುಡಿ ನೀರಿಗೆ ಕೊಟ್ಟರು. 1,500 ಕೋಟಿ ರೂಪಾಯಿ ಮಲ್ಟಿವಿಲೇಜ್ ಸ್ಕೀಮು ಪ್ಲಸ್ ಹಾವೇರಿ ಸಿಟಿಗೆ ಕುಡಿಯೋ ನೀರು ಕೊಟ್ಟವ್ರು ಯಾರು? ಅವ್ರು ಈ ಸುಳ್ಳೇ ಹೇಳ್ತಾರೆ. ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ತಿರಲ್ಲ, ಕೇಳಬೇಡ. ಅವರು ಅವ್ರಿಗೆ ಮೊದಲಿನಿಂದ ಸುಳ್ಳು ಹೇಳೋದ್ರಲ್ಲೇ ಸುಳ್ಳು ಹೇಳೋದು. ಅವ್ರು ಏನು ಕೆಲಸ ಮಾಡಲ್ಲ ಅಧಿಕಾರದಲ್ಲಿ ಇದ್ದಾಗ. ಈಗ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ GST ತಂದವ್ರು ಯಾರು? ಯಾರು ತಂದದ್ದು? ಅವರೇ ತಂದದ್ದು. ಎಷ್ಟು ವರ್ಷಗಳಿತ್ತು ಅದು GST? ರೇಟ್ಗಳೆಲ್ಲ ಫಿಕ್ಸ್ ಮಾಡಿದವ್ರು ಯಾರು? GST ಕೌನ್ಸಿಲ್. GST ಕೌನ್ಸಿಲ್ ಅಂದರೆ ಕೇಂದ್ರ ಸರ್ಕಾರ ಅಲ್ಲ. 8 ವರ್ಷ ಜನರನ್ನು ಸುಲಿಗೆ ಮಾಡಿ ತೆರಿಗೆನ ಆಮೇಲೆ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ 24% ವಸೂಲು ಮಾಡಿ ಎಲ್ಲ ಮಜಾ ಮಾಡಿ ಆಮೇಲೆ ಮಾಡಿದ್ರು. ಈಗ ಏನಾಗಿದೆ ಅಂದರೆ ರಾಜ್ಯಗಳಿಗೆಲ್ಲ ಕರ್ನಾಟಕ ರಾಜ್ಯ ಒಂದಕ್ಕೇ ಸುಮಾರು 10ರಿಂದ 12 ಸಾವಿರ ಕೋಟಿ ರೂಪಾಯಿ ಕಮ್ಮಿ ಆಗಿದೆ. ಒಂದು ವರ್ಷಕ್ಕೆ 10ರಿಂದ 12 ಸಾವಿರ ಕೋಟಿ. ಈ ವರ್ಷ 5ರಿಂದ 7 ಸಾವಿರ ಕೋಟಿ ನಷ್ಟ ಆಗ್ತದೆ. ಇದಕ್ಕೆಲ್ಲ ಯಾರು ಹೊಣೆ? ನಾವು 4.5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಮೇಲೆ ತೆರಿಗೆ ಕೊಡ್ತೀವಿ ನಾವು. ನಮ್ಗೆ ಎಷ್ಟು ಕೊಡೋದು? ಸುಮಾರು 60ರಿಂದ 70 ಸಾವಿರ ಕೋಟಿ ಅಷ್ಟೇ ವಾಪಸ್ ಬರೋದು ನಮಗೆ. ವರ್ಷಕ್ಕೆ ನಾವು 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ಅವ್ರು ಕೊಡೋದು ಎಷ್ಟು? 60ರಿಂದ 70 ಸಾವಿರ ಕೋಟಿ. ನಾವು 1 ರೂಪಾಯಿ ತೆರಿಗೆ ಕೊಟ್ಟರೆ ವಾಪಸ್ ಕೊಡೋದು ನಮಗೆ 14 ಪೈಸೆ 15 ಪೈಸೆ. ಗೊತ್ತಾಯ್ತಾ? ಇದಕ್ಕೆಲ್ಲ BJP ಅವ್ರು ಏನು ಹೇಳ್ತಾರೆ? ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತಂದರು. ಕೊಟ್ರಾ? 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿತ್ತು 5,495 ಕೋಟಿ ಕೊಡಿ ಅಂತ
5,495 ಕೋಟಿ ಕೊಡಿ ಅಂತ ಹೇಳಿತ್ತು. ಕೊಟ್ರ? ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? ಏನು ಕೊಡಲಿಲ್ಲ, ಏನು ಮಾಡಲಿಲ್ಲ. ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಮಾಡಲಿಲ್ಲ? ಎಷ್ಟು ವರ್ಷ ಇದ್ದರು? ಎಷ್ಟು ವರ್ಷ ಇದ್ರಿ? 4 ವರ್ಷ. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು. ಯಾಕೆ ಮಾಡಲಿಲ್ಲ? 23ವರೆಗೆ ಅವರೇ ಇದ್ರಲ್ಲ, 4 ವರ್ಷ ಬೇಕಾಗಿತ್ತಾ? ದುಡ್ಡು ಕೊಡಲಿಲ್ಲ, ನಾವು ಬಂದು ಕಂಪ್ಲೀಟ್ ಮಾಡೋದು. ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಕೂಡ ಈ ನೋಡಪ್ಪ, ನಿನ್ನೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೋಗಿದ್ದಾರೆ, ಹೋಗಿ ನೋಡ್ಕೊ ಬಂದಿದ್ದಾರೆ. ಫ್ಲ್ಯಾಗ್ನ ಇದನ್ನ ಪೋಸ್ಟರ್ ಅಲ್ಲ, ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಯಾರ್ರೀ? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈನಲ್ಲಿ. ನೋಡಪ್ಪ, ಆ ಎಮ್ಮನೆ ಎಂಥದ್ದು ನಿಸ್ವಸ್ತ್ರ ಮಾಡ್ಕೊಬಿಟ್ಟು, ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಎಂಥವಳು ಸುಜಾತ ಹಂಡೆ ಹಾಂ, ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವರು ಇರೋದು ಯಾಕೆ? ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ, ವಿಚಾರಣೆ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರಿದ್ದರು, ಅಂಥದ್ರಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನ ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಈಗ ನೀವು ಹಸಿದರ ಹೊಟ್ಟೆ ತುಂಬಿಸ್ಬೇಕಂತ ಹೇಳಿ ಅಂತಿದ್ದೀರಾ ಸರ್. ಕೆಲವೊಂದಿಷ್ಟು ಜನರು ಏನಂದ್ರೆ ಇದನ್ನೇ ಒಂದು ಟನ್ ಗಟ್ಟಲೆ ಏನಂದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಕೇಳಪ್ಪ, ಇಲ್ಲಿ ಕೇಳಯ್ಯ, ಇಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ದು, ಅದಕ್ಕೆ ಈಗ 5 kg ಅಕ್ಕಿ ಕೊಟ್ಟು ಇನ್ನು 5 kgಗೆ ಬೇರೆ ಪದಾರ್ಥಗಳು ಕೊಡಬೇಕು ಅಂತ ಮಾಡಿದ್ದೀವಿ. ಸಕ್ಕರೆ, ಉಪ್ಪು, ಬೇಳೆ, ಎಣ್ಣೆ ಇವನ್ನೆಲ್ಲ ಕೊಡಬೇಕು ಅಂತ ಮಾಡಿದ್ದೀವಿ. ದೀರ್ಘಾವಧಿ ಮುಗಿತು ಸರ್, ಪೂರ್ಣಾವಧಿ ಆಗುತ್ತಾ ಅನ್ನೋ ಪ್ರಶ್ನೆ. ದೀರ್ಘಾವಧಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ?